ಮೌನವಾಗಿರುವ ತರಗತಿ. ಸೂರ್ಯನ ಕಿರಣಗಳು ಖಾಲಿ ಮೇಜಿನ ಮೇಲೆ ಬೀಳುತ್ತಿದೆ. ಸುಮಾರು ಬೆಳಗ್ಗೆ 9 ಗಂಟೆ. ಅಲ್ಲಿದ್ದ ಒಂದು ಕುರ್ಚಿ ಯಾವಾಗಲೂ ಖಾಲಿಯಾಗಿಯೇ ಇರ್ತಿತ್ತು. ಮಾಡಿಕೊಟ್ಟಿರೋ ಪ್ರಾಮಿಸನ್ನು ಆಗಾಗ ಮರೆಯುತ್ತಿದ್ದರು ಮತ್ತೆ ಮುರಿಯುತ್ತಿದ್ದರು. ಜಾಣ ಹುಡುಗನೇ, ಆದರೆ ಭರವಸೆ ಮತ್ತೆ ನಿರಾಶೆಯ ಚಕ್ರವಾಗಿತ್ತು. ವರ್ಷಗಳ ನಂತರ ಪರಿಚಿತ ಮುಖವೊಂದು ಕಾಣಿಸಿತ್ತು. ಗುರಿ ಸಾಧಿಸಿದ ವ್ಯಕ್ತಿಯಾಗಿ ಬರಲಿಲ್ಲ, ಆದರೆ ತಪ್ಪಿದ ಅವಕಾಶಗಳ ಭಾರವನ್ನು ಹೊರುವ ವ್ಯಕ್ತಿಯಾಗಿದ್ದರು. ಯಾರು ಆ ವ್ಯಕ್ತಿ? ಆ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂದರೆ ಸುಧಾಮೂರ್ತಿ ಅವರು ಬರೆದಿರುವ ಹೌ ಐ ಥಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಎಂಬ ಪುಸ್ತಕದಲ್ಲಿ ಬರೆದಿರುವ ಹಾಸನ್ಸ್ ಅಟೆಂಡೆನ್ಸ್ ಪ್ರಾಬ್ಲಮ್ ಎಂಬ ಕಥೆಯನ್ನು ನೋಡಬೇಕು. ಬನ್ನಿ ಈಗ ವಿಡಿಯೋ ಒಳಗೆ ಹೋಗೋಣ. ಬ್ಯುಸಿಯಾದ ಬೆಂಗಳೂರಿನಲ್ಲಿ ತುಂಬಾನೇ ಡೆಡಿಕೇಟೆಡ್ ಆದ ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ಸುಧಾಮೂರ್ತಿ ಅವರ ಕಾಲೇಜಿನಲ್ಲಿ ಆರಂಭಿಕ ದಿನಗಳ ವಿದ್ಯಾರ್ಥಿಯಾದ ಹಾಸನನ್ನು ನೆನಪಿಸಿಕೊಳ್ಳುತ್ತಾರೆ. ಹಾಸನ್ ಎತ್ತರವಾಗಿದ್ದ, ಬುದ್ಧಿವಂತನಾಗಿದ್ದ ಮತ್ತು ಸಾಮರ್ಥ್ಯದಿಂದ ತುಂಬಿದ್ದ. ಆದ್ರೆ ಯಾವಾಗ್ಲೂ ಕಾಲೇಜನ್ನು ಬಂಕ್ ಮಾಡ್ತಾನೆ ಇದ್ದ. ಬರೀ ಪರೀಕ್ಷೆಗಳಿಗೆ ಮಾತ್ರ ಬಂದು ಬರೀತಿದ್ದ. ಪ್ರತಿ ಸೆಮಿಸ್ಟರ್ ನಲ್ಲಿ ಅವರು ಅಟೆಂಡೆನ್ಸ್ಗೋಸ್ಕರ ಸುಧಾ ಅವರ ಮುಂದೆ ಬಂದು ಪ್ಲೀಸ್ ನಂಗೆ ಅಟೆಂಡೆನ್ಸ್ ಕೊಡಿ, ನೆಕ್ಸ್ಟ್ ಟೈಮ್ ಹೇಗಾದ್ರೂ ಕಾಲೇಜ್ ಬಂದೇ ಬರ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡ್ತಿದ್ರು. ಇದನ್ನೆಲ್ಲ ಕೇಳಿ ಸುಧಾ ಅವರು ಅಟೆಂಡೆನ್ಸ್ ಅನ್ನು ಕೊಡ್ತಿದ್ರು. ಆದರೆ ಎಲ್ಲ ಟೈಮ್ ಪ್ರಾಮಿಸ್ ಅನ್ನು ಬ್ರೇಕ್ ಮಾಡ್ತಾನೆ ಇದ್ರು. ಇದನ್ನು ನೋಡಿ ಕಳವಳಗೊಂಡ ಸುಧಾ ಅವರು ಹಾಸನ್ ತಂದೆ ತಾಯಿಯನ್ನು ಭೇಟಿಯಾಗಿ ನಿಮ್ಮ ಮಗ ಕಾಲೇಜಿಗೆ ಸರಿಯಾಗಿ ಬರ್ತಾನೆ ಇಲ್ಲ ಅಂತ ಹೇಳಿದಾಗ ಅವರ ತಂದೆ ಹೇಳ್ತಾರೆ, ಬಿಡಿ ಮೇಡಮ್, ಸಮಯ ಬಂದಾಗೆಲ್ಲ ಅವನೇ ಅರ್ಥ ಮಾಡ್ಕೊತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅವರ ತಾಯಿ ಅಳುತ್ತಾ ಬೇಜಾರು ಮಾಡುತ್ತಾ ಅವನು ರಾತ್ರಿ ಎಲ್ಲ ಮಲ್ಗೋದೇ ಇಲ್ಲ, ಬರೀ ಫೋನು ಮ್ಯೂಸಿಕ್ ಅಂತ ಅದ್ರಲ್ಲೇ ಇರ್ತಾನೆ, ಏನ್ ಮಾಡೋದು ಗೊತ್ತಿಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಂಡು ಅವರಮ್ಮ ಹೋಗ್ತಾರೆ. ವರ್ಷಗಳು ಕಳೆದವು. ಹಾಸನ್ ಫಸ್ಟ್ ಕ್ಲಾಸ್ ಡಿಗ್ರಿಯನ್ನು ಮುಗಿಸಿ ಸುಧಾ ಅವರ ಬಳಿ ಬಂದು ನನ್ನ ಯಶಸ್ಸಿಗೆ ನೀವೇ ಕಾರಣ ಅಂತ ಹೇಳಿ ಹೋಗ್ತಾರೆ. ಹಾಗೆ ವರ್ಷಗಳು ಕಳೆದವು. ಒಂದು ದಿನ ಸುಧಾಮೂರ್ತಿ ಅವರ ಆಫೀಸ್ಗೆ ತಲೆಯಲ್ಲಿದ್ದ ಕೂದಲೆಲ್ಲ ಉದ್ರೋಗಿ ಎಜುಕೇಶನಲ್ ಸಾಫ್ಟ್ವೇರ್ ಮಾರಾಟ ಮಾಡುವ ವ್ಯಕ್ತಿಯೊಬ್ಬರು ಭೇಟಿ ನೀಡಿದರು. ಮೇಡಮ್, ನಾನು ಹಾಸನ್, ನಿಮ್ಮ ಹಳೆಯ ವಿದ್ಯಾರ್ಥಿ, ಜ್ಞಾಪಕ ದಿನ ಅಂತ ಹೇಳಿದರು. ನನ್ನ ತಪ್ಪನ್ನು ಒಪ್ಪಿಕೊಂಡೆ. ಕಾಲೇಜಿನಿಂದಲೂ ಅದೇ ಅಭ್ಯಾಸಗಳು ನನ್ನ ಜೀವನವನ್ನು ಹಾನಿ ಮಾಡಿದೆ. ಶಿಸ್ತಿನ ಕೊರತೆಯಿಂದಾಗಿ ನನ್ನ ಕೆಲಸವನ್ನು ಕಳೆದುಕೊಂಡೆ ಮತ್ತು ನನ್ನ ಸಂಬಂಧಗಳನ್ನು ಹಾಳು ಮಾಡಿಕೊಂಡೆ ಅಂತೆಲ್ಲ ಹೇಳಿದರು. ಸುಧಾಮೂರ್ತಿ ಅವರ ಮಾತೆಲ್ಲ ಕೇಳಿ ಹೇಳಿದರು, ಬದಲಾವಣೆಯಾಗಲು ಸರಿಯಾದ ಸಮಯ ಯಾವುದು ಗೊತ್ತಾ? ಇಂದು, ಇವತ್ತು. ಶಿಸ್ತು ಮತ್ತು ಪ್ರಯತ್ನದಿಂದ ನಿನ್ನ ಜೀವನವನ್ನು ಉತ್ತಮವಾಗಿ ನಿರ್ಮಿಸಬಹುದು ಅಂತ ಹೇಳಿದರು. ಸೊ ಫೈನಲಿ ಹಾಸನ್ ಕಥೆಯಿಂದ ನಾವೇನ ಅರ್ಥ ಮಾಡ್ಕೊಬಹುದು ಅಂದ್ರೆ, ಕೇವಲ ಬುದ್ಧಿವಂತಿಕೆ ಇದ್ದರೆ ಸಾಲದು, ಒಳ್ಳೆಯ ಅಭ್ಯಾಸಗಳು ಮುಖ್ಯ. ಶಿಸ್ತು ಮತ್ತು ಸ್ಥಿರತೆ ಯಶಸ್ಸಿನ ದಾರಿ. ಸೊ ಸುಧಾಮೂರ್ತಿ ಅವರ ಜೀವನದಿಂದ ಈ ಪಾಠವನ್ನು ನೆನಪಿಸಿಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.